ಜಗತ್ತಿನಲ್ಲಿ ಸಾವಿರಾರು ಮಿಲಿಟರಿ ಬೇಸ್ಗಳಿವೆ, ಆದರೆ ಒಂದು ಬೇಸ್ ಮಾತ್ರ ದಶಕಗಳಿಂದ ಕೋಟ್ಯಾಂತರ ಜನರ ಕಲ್ಪನೆಗೆ ಬೆಂಕಿ ಹಚ್ಚಿದೆ. ಕೆಲವರು ಹೇಳುತ್ತಾರೆ ಅಲ್ಲಿ ಏಲಿಯನ್ಗಳ ತಂತ್ರಜ್ಞಾನವನ್ನು ಅಡಗಿಸುತ್ತಿದ್ದಾರೆ. ಇನ್ನು ಕೆಲವರು ಹೇಳುತ್ತಾರೆ ಅದು ಕೇವಲ ಅಮೆರಿಕದ ಅತ್ಯಂತ ರಹಸ್ಯ ಮಿಲಿಟರಿ ಸಂಶೋಧನಾ ಕೇಂದ್ರ. ಹಾಗಾದರೆ ಸತ್ಯ ಯಾವುದು? 1955ರಿಂದ ಇಂದಿನವರೆಗೂ ಏರಿಯಾ 51 ಬಗ್ಗೆ ಯಾಕೆ ಇಷ್ಟೊಂದು ರಹಸ್ಯ? ಅಮೆರಿಕ ಸರ್ಕಾರ ಹಲವು ವರ್ಷಗಳ ಕಾಲ ಇದರ ಅಸ್ತಿತ್ವವನ್ನೇ ಯಾಕೆ ಒಪ್ಪಿಕೊಳ್ಳಲಿಲ್ಲ? ಮತ್ತು ಜಗತ್ತಿನ ಅತ್ಯಂತ ದೊಡ್ಡ UFO ರಹಸ್ಯಕ್ಕೆ ಏರಿಯಾ 51 ಹೇಗೆ ಸಂಬಂಧಿಸಿತು? ಈ ವಿಡಿಯೋದಲ್ಲಿ ಏರಿಯಾ 51ನ ಸಂಪೂರ್ಣ ಕಥೆಯನ್ನು, ಇತಿಹಾಸದ ಅಧಿಕೃತ ದಾಖಲೆಗಳು ಮತ್ತು ನಿಜಾಂಶಗಳ ಆಧಾರದ ಮೇಲೆ ತಿಳಿದುಕೊಳ್ಳೋಣ. ಏರಿಯಾ 51 ಏಲಿಯನ್ಸ್ ರಹಸ್ಯ ಅಡಗಿದೆ. ದ ಕಂಪ್ಲೀಟ್ ಸ್ಟೋರಿ ಆಫ್ ಏರಿಯಾ 51. ಭಾಗ 1. ಏರಿಯಾ 51 ಎಲ್ಲಿದೆ? ಏರಿಯಾ 51 ಅಮೆರಿಕದ ನೆವಾಡಾ ಮರುಭೂಮಿಯಲ್ಲಿ ಇರುವ ಅತ್ಯಂತ ರಹಸ್ಯಮಯ ಮಿಲಿಟರಿ ಬೇಸ್. ಇದು ಎಷ್ಟು ದೂರದ ಪ್ರದೇಶದಲ್ಲಿದೆಯೇ ಅಂದರೆ ಸುತ್ತಲೂ ಮೈಲುಗಳಷ್ಟು ಮರುಭೂಮಿ ಮಾತ್ರ. ಅಮೆರಿಕ ಸರ್ಕಾರ ಹಲವು ವರ್ಷಗಳ ಕಾಲ ಈ ಬೇಸ್ ಅಸ್ತಿತ್ವದಲ್ಲೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿತ್ತು. ಅದರ ಕಾರಣದಿಂದ ಜನರ ಅನುಮಾನ ಇನ್ನಷ್ಟು ಹೆಚ್ಚಾಯಿತು. ಭಾಗ 2. ಇದರ ಆರಂಭ ಹೀಗೆ ಆಯಿತು. 1955 ಆ ಸಮಯದಲ್ಲಿ ಅಮೆರಿಕದ ಮತ್ತು ಸೋವಿಯತ್ ಯೂನಿಯನ್ ಅಂದ್ರೆ ಈಗಿನ ರಷ್ಯಾ ನಡುವೆ ಕೋಲ್ಡ್ ವಾರ್ ನಡೆಯುತ್ತಿತ್ತು. ಎರಡು ದೇಶಗಳು ಪರಸ್ಪರಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಲು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಗೊಳಿಸುತ್ತಿದ್ದವು. ಅಮೆರಿಕಕ್ಕೆ ಶತ್ರು ದೇಶದ ಮೇಲೆ ರಹಸ್ಯವಾಗಿ ಮಾಹಿತಿ ಸಂಗ್ರಹಿಸುವ ವಿಮಾನ ಬೇಕಿತ್ತು. ಅದಕ್ಕಾಗಿಯೇ ಯಾರಿಗೂ ಗೊತ್ತಾಗದೆ ಒಂದು ಜಾಗವನ್ನು ಆಯ್ಕೆ ಮಾಡಲಾಯಿತು. ಅದೇ ಏರಿಯಾ 51. ಇಲ್ಲೇ ನಂತರ ಜಗತ್ತಿನ ಅತ್ಯಂತ ರಹಸ್ಯ ವಿಮಾನಗಳ ಪರೀಕ್ಷೆ ಆರಂಭವಾಯಿತು. ಭಾಗ 3. ಏಕೆ ಇಷ್ಟು ರಹಸ್ಯ? ಇಲ್ಲಿ U-2 ಸ್ಪೈ ಪ್ಲೇನ್, ನಂತರ SR-71 ಬ್ಲ್ಯಾಕ್ ಬರ್ಡ್ ಮತ್ತು F-117 ಸ್ಟ್ರೆಚ್ ಫೈಟರ್ ತರಹದ ಅತ್ಯಾಧುನಿಕ ವಿಮಾನಗಳನ್ನು ಪರೀಕ್ಷಿಸಲಾಯಿತು. ಆ ಸಮಯದಲ್ಲಿ ಸಾಮಾನ್ಯ ಜನ ಇಂತಹ ವಿಮಾನಗಳನ್ನು ನೋಡಿ ಇರಲಿಲ್ಲ. ರಾತ್ರಿ ಆಕಾಶದಲ್ಲಿ ವಿಚಿತ್ರ ಆಕಾರದ ವಿಮಾನಗಳು ಹಾರಾಡುತ್ತಿದ್ದವು. ಜನರಿಗೆ ಅದು ವಿಮಾನ ಎಂದು ಗೊತ್ತಾಗಲಿಲ್ಲ. ಅವರು ಒಂದೇ ಮಾತು ಹೇಳಲು ಶುರು ಮಾಡಿದರು, ಅದು UFO ಇರಬೇಕು. ಹೀಗೆ ಏರಿಯಾ 51 ಬಗ್ಗೆ ಏಲಿಯನ್ ಕಥೆಗಳು ಹುಟ್ಟಿಕೊಳ್ಳಲು ಶುರುವಾಯಿತು. ಭಾಗ 4. ಏಲಿಯನ್ ಕಥೆ ಹೇಗೆ ವೈರಲ್ ಆಯಿತು? 1989ರಲ್ಲಿ ಬಾಬ್ ಲಾಜರ್ ಎನ್ನುವ ವ್ಯಕ್ತಿ ಒಂದು ದೊಡ್ಡ ಹೇಳಿಕೆ ನೀಡಿದ. ನಾನು ಏರಿಯಾ 51 ಹತ್ತಿರ ಕೆಲಸ ಮಾಡಿದ್ದೆ. ಅಲ್ಲಿ ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಇತ್ತು. ಅದರ ತಂತ್ರಜ್ಞಾನವನ್ನು ಅಮೆರಿಕ ಅಧ್ಯಯನ ಮಾಡುತ್ತಿತ್ತು. ಈ ಮಾತು ಟಿವಿಯಲ್ಲಿ ಪ್ರಸಾರಣವಾದ ತಕ್ಷಣ ಜಗತ್ತಿನ ಗಮನ ಏರಿಯಾ 51 ಕಡೆ ತಿರುಗಿತು. ಕೆಲವರು ಅವನನ್ನು ನಂಬಿದರು, ಇನ್ನು ಕೆಲವರು ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದರು. ಇಂದಿಗೂ ಅವನ ಹೇಳಿಕೆಗೆ ಸ್ಪಷ್ಟವಾದ ಸಾಕ್ಷಿ ಸಿಕ್ಕಿಲ್ಲ. ಭಾಗ 5. ಸರ್ಕಾರ ಹೇಗೆ ಮೌನವಾಗಿತ್ತು? ಜನರು ಎಷ್ಟು ಪ್ರಶ್ನೆ ಕೇಳಿದರು? ಅಮೆರಿಕದ ಸರ್ಕಾರ ವರ್ಷಗಳ ಕಾಲ ಯಾವುದೇ ಉತ್ತರ ನೀಡಲಿಲ್ಲ. ಈ ಮೌನವೇ ಜನರ ಅನುಮಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಕೊನೆಗೆ 2013ರಲ್ಲಿ CIA ಮೊದಲ ಬಾರಿಗೆ ಏರಿಯಾ 51 ಎಂಬ ಸ್ಥಳ ನಿಜವಾಗಿಯೇ ಇದೆ ಎಂದು ಅಧಿಕೃತವಾಗಿ ಒಪ್ಪಿಕೊಂಡಿತು. ಆದರೆ ಅಲ್ಲಿ ಏಲಿಯನ್ಸ್ ಇದ್ದಾರೆ ಎಂದು ಎಲ್ಲಿಯೂ ಹೇಳಲಿಲ್ಲ. ಭಾಗ 6. ಹಾಗಾದರೆ ನಿಜ ಏನು? ಇಲ್ಲಿಯವರೆಗೆ ಸಾರ್ವಜನಿಕವಾಗಿ ಹೊರಬಂದ ಮಾಹಿತಿಯ ಪ್ರಕಾರ ಏರಿಯಾ 51 ಒಂದು ಅತ್ಯಂತ ರಹಸ್ಯ ಮಿಲಿಟರಿ ಪರೀಕ್ಷಾ ಕೇಂದ್ರ. ಇಲ್ಲಿ ಹೊಸ ವಿಮಾನಗಳು, ಡ್ರೋನ್ಗಳು ಮತ್ತು ರಕ್ಷಣಾ ತಂತ್ರಜ್ಞಾನಗಳನ್ನು ಪರೀಕ್ಷಿಸಲಾಗುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಅದರೊಳಗೆ ಒಂದು ಏನು ನಡೆಯುತ್ತಿದೆ ಎಂಬುದನ್ನು ಸರ್ಕಾರ ಬಹಿರ್ಗಂಡಿಸುವುದಿಲ್ಲ. ಅದಕ್ಕಾಗಿಯೇ ಇಂದಿಗೂ ಏರಿಯಾ 51 ಜಗತ್ತಿನ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ. ಹಾಗಾದರೆ ಏರಿಯಾ 51ನಲ್ಲಿ
ನಿಜವಾಗಿಯೂ ಏಲಿಯನ್ಸ್ ಇದ್ದಾರಾ? ಇಲ್ಲಿಯವರೆಗೂ ಅದನ್ನು ಸಾಬೀತುಪಡಿಸುವ ವಿಶ್ವಾಸಾರ್ಹ ಸಾಕ್ಷಿ ಯಾರಿಗೂ ಸಿಕ್ಕಿಲ್ಲ. ಆದರೆ ಅಲ್ಲಿ ಅತ್ಯಂತ ರಹಸ್ಯ ಮಿಲಿಟರಿ ಸಂಶೋಧನೆ ನಡೆಯುತ್ತದೆ ಎಂಬುದು ಮಾತ್ರ ನಿಜ. ಬಹುಶಃ ಜನರು ನೋಡಿದ್ದು ಏಲಿಯನ್ಸ್ ಅಲ್ಲ, ಜಗತ್ತೇ ಇನ್ನೂ ನೋಡಿರದ ಅತ್ಯಾಧುನಿಕ ವಿಮಾನಗಳಿರಬಹುದು. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಏರಿಯಾ 51 ನಲ್ಲಿ ಏಲಿಯನ್ಸ್ ಇದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಅಥವಾ ಇದು ಕೇವಲ ಅಮೆರಿಕದ ರಹಸ್ಯ ಮಿಲಿಟರಿ ಬೇಸ್ ಮಾತ್ರವೇ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ವಿಡಿಯೋಗಳನ್ನು ನೋಡಲು ನೀವು ನಮ್ಮ YG9 ಫ್ಯಾಕ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.